ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಬಂತು. ಅಂದು ನನ್ನ ವಸಂತ ಶ್ರೀಮಂತ ಪ್ರತಾಪನ ಮನೆ ಸೇರಿಕೊಂಡೆ. ಪ್ರತಾಪ್, ನಾನು ನಿನ್ನ ಮನೆಗೆ ಬಂದಿರೋದು ಒಂದು ಉದ್ಯೋಗ ಒಡ್ಡಿಕೊಂಡು ಅಲ್ಲ, ಆ ನಿನ್ನ ತಂಗಿ ಕೈತಾಳ ರೂಪಕ್ಕೆ ಮರಳಾಗಿ ಕವಿತಿ ನಿಮ್ಮಣ್ಣ ಹೇಳಿದಂತೆ ಕೇಳಿ ನಿಮ್ಮಣ್ಣನ ಪ್ರೀತಿ ಶ್ವಾಸ ಗಳಿಸಿಕೊಂಡು ನಂತರ ಜಿಂಕೆಂತೆ ಓಡಾಡುತ್ತಿರುವ ನನ್ನನ್ನು ಕೈವಶ ತೆಗೆದುಕೊಂಡು ನಿಮ್ಮಣ್ಣ ಹೇಳುತ್ತಿರುವ ಈ ಕ್ರಾಂತಿಕಾರಿ ನಾಟಕಕ್ಕೆ ನಿನ್ನನ್ನೇ ಸೂತ್ರಗೊಂಡನನ್ನಾಗಿ ಮಾಡಿಕೊಂಡು ನಿನ್ನಿಂದಲೇ ನಿಮ್ಮಣ್ಣನ ಸರ್ವಾಸ್ಥಿತಿ ಎತ್ತಿ ಹಾಕಿ ತಂಗಿರನ್ನು ಕೈಲಾಸಕ್ಕೆ ಕಳಿಸಿ ನಿಮ್ಮ ಅಣ್ಣನ ಶ್ರೀಮಂತಿಕೆ ಸಿಂಹಾಸನ ಮೇಲೆ ನಾನು ಮೆರೆದಿದ್ದರೆ ನನ್ನ ಹೆಸರು ಪ್ರದೀಪನೇ ಅಲ್ಲ. ನೆನೆಸುವಾಗಲೇ ನನ್ನ ರಮಣಿ ಬಂದೇ ಬಿಟ್ಟಳು. ಈ ಪಕ್ಕ ಬಲಿತ ಅಕ್ಕಿಯನ್ನು ದಕ್ಷಿಕೊಳ್ಳಲು ಒಳ್ಳೆಯ ಸಮಯ. ಓಹೋ, ನೀವ ಇರ್ಲಿ. ನನ್ನನ್ನು ನಿಲ್ಲಿಸಿದ ಕಾರಣ ನಿಲ್ಲಿಸಿದ ಕಾರಣ ಶ್ರೀಮಂತಿಕ ಸೊಕ್ಕನ್ನು ಮೈತುಂಬ ತುಂಬಿಕೊಂಡು ಅರಮನೆಯನ್ನು ಜಿಂಕೆಂದ ಕಾಲ ಕಳೆಯುತ್ತಿರುವ ಈ ಒಂಟಿಯ ಜಿಂಕೆ ಜೀವಕ್ಕೆ ಮತ್ತೊಂದು ಜೀವ ಜೋಡಿಸಿ ಈ ನಿನ್ನ ಒಂಟಿತನವನ್ನು ನಿವಾರಿಸಬೇಕೆಂದು ನಿರ್ಣಯಿಸಿದೆ. ಅದರ ಅವಶ್ಯಕತೆ ನನಗಿಲ್ಲ. ಸುಮ್ಮನೆ ಇಲ್ಲಿಂದ ಹೊರಟು ಹೋಗು. ಹೊರಟು ಒಳ್ಳೆ ಮಾತಿನಿಂದ ನನ್ನಂತ ಪುರುಷರು ನಿನ್ನನ್ನು ಪ್ರೀತಿಸುತ್ತೇನೆ. ಹಾಗಾಗಿ ಎಂದು ಕೇಳಿದರೆ ನಿನ್ನಂತ ಕಬ್ಬಿದ ಹೆಣ್ಣುಗಳು ಯಾರಿಗೆ ಬರೋದಿಲ್ಲ. ಕತ್ತಗೆ ಲದ್ದೆ ಪೆಟ್ಟಂತೆ ನಿಮ್ಮಂತರು ಸರಿಯಾದ ಮಾರ್ಗ ಬಾರಲೇ. ದೂರ ಸತ್ತು ನಿಂತು ಮಾತಾಡೋ ನೀಚ. ನಿಮ್ಮಂತ ಬಂಡರು ನಮ್ಮಂತ ಶ್ರೀಮಂತ ಕುಮಾರಿಯನ್ನು ಮುಟ್ಟಲು ಬಂದಿದ್ದೆ ಆದ್ರೆ ನಿನ್ನನ್ನು ಹುಚ್ಚು ನಾಯಿ ತರ ಬಡದು ಕಲ್ಲುತ್ತಾರೆ ಈ ಸಮಾಜದ ವೀರ ಗರತಿಯರು. ವಯಸ್ಸಿನ ಮಿಂಡನೊಂದಿಗೆ ಸುಖಿಸುವಾಗ ಎಲ್ಲಿ ತನ್ನ ಗಂಡನೇ ಅಡ್ಡಾಡುತ್ತಾನೆಂದು ತಿಳಿದು ಅಗ್ನಿ ಸಾಕ್ಷಿಯಾಗಿ ತೋರಿ ಕಟ್ಟಿದ ಗಂಡನನ್ನೇ ಕೊಂಡ ಈ ನಿನ್ನ ಸಮಾಜದಲ್ಲಿ ಊರಿಗೆ ಹೇಳುತ್ತೇನೆ ಅಂತ ಹೇಳಿ ಹಣ್ಣು ಹತ್ತಿರವೇ ಮ್ಯಾಟಿಂಗ್ ಸಿನಿಮಾ ನೋಡಿಕೊಂಡು ಕತ್ತಲಾಗುತ್ತಿದ್ದಂತೆ ತಮ್ಮ ಮಿಂಡರನ್ನು ಕರೆದುಕೊಂಡು ಪ್ರೇಮ ಸಲ್ಲಪಾಡೆ ಬಂಡವೆಂದಿಗೆ ಚೆಲ್ಲ ಈ ನಿಮ್ಮ ವಲಸು ಸಮಾಜದಲ್ಲಿ ಆವರ ಮಾಡಿ ಗರ್ಭವತಿಯಾಗಿ ತೆಗೆದುಕೊಂಡು ಕೂಸು ಎತ್ತು ಗುಡ್ಡಗೂ ವಾರಕ್ಕೆ ಒಗಿದೆ ಅಲ್ಲ. ಕೂಸಿನ ಮೇಲೆ ಕಲ್ಲು ಹಾಕಿ ಕೂಸ ಕೊಂದ ಕಟಕವನ್ನೆಚ್ಚಿಲ್ಲ ಈ ನಿಮ್ಮ ಸಮಾಜದಲ್ಲಿ. ಗಂಡನಿಗೆ ಕೈ ಕೊಟ್ಟು
ಮಾತನಾಡ್ತಾ ಇರ್ಬೇಲ್ಲ. ಎಷ್ಟು ಜನರ ರಕ್ತಕ್ಕೆ ಹುಟ್ಟಿರ್ಬೇಕು ಕೆಟ್ಟ ಸೋಳ ಮಗನೇ. ಸುಮ್ಮನೆ ನೀನು ನನ್ನವಾದರೆ ಸರಿ, ಇಲ್ಲದಿದ್ದರೆ ಇದೇ ಚಾಕುವಿನ ಕತ್ತರಿಸಿದವೇ ಶರೀರವನ್ನು. ಚಾಕು ತೋರಿಸಿ ನನ್ನನ್ನು ಹೆದರಿಸುತ್ತಿರುವೆಯ? ಕಾಮದ ಪಿತ್ತ ನೆತ್ತಿಗೇರಿ ನಿಂತ ಕೋಣವೇ, ಈ ನಿನ್ನ ಜುಜ್ಬಿ ಚಾಕುಗೆ ಹೆದರುವ ಹೆಣ್ಣಲ್ಲ ಈ ಕವಿತಾ. ನೋಡು, ನೀನು ಇದೇ ರೀತಿ ಹಾರಾಡಿದ್ದೆ ಆದ್ರೆ ನಿನ್ನ ಪ್ರಾಣವನ್ನು ತೆಗೆಯುವುದಕ್ಕೆ ಚಂಡಿ ಚಾಮುಂಡಿ ಆಗ್ಬೇಕಾಗುತ್ತದೆ. ಹುಷಾರಾಗಿ. ಚಂಡಿ ಚಾಮುಂಡಿ ಎಂದು ಹಾರಾಡುವ ನಿನ್ನಂತ ಎಷ್ಟೇ ಹೆಣ್ಣುಗಳು ಸೀರೆ ಕಳ್ಕೊಂಡಿದ್ದಾರೆ ಈ ಸರ್ದಾರ ಪ್ರದೀಪನ ಕೈಯಲ್ಲಿ. ಹೊಲಸು ತಿನ್ನುವ ಏಸೆ ಕುಲದವನೇ, ಮನಸ್ಸಿಲ್ಲದ ಒಂದು ಹೆಣ್ಣನ್ನು ಒತ್ತಾಯಿಸಿದ್ದೆ ಆದ್ರೆ ನಿನ್ನನ್ನು ಚಪ್ಪಲಿಯಿಂದ ಮಾತನಾಡಿಸಬೇಕಾಗುತ್ತದೆ. ಜೋಕೆ ಸಿಂಹದಂತೆ ಗರ್ತಿಸಿ ಬೇಟೆಯಾಡಬೇಕೆಂದು ಬಂದ ಈ ಕೋವಿನ ಸರ್ಪನ ಕೆಳಗುಯ ಬಂಡ ಎಣ್ಣೆ ನೀನೇ ಬಾರಲೇನು. ಕೈ ಬಿಟ್ಟು ಮಾತನಾಡೋ ಕತ್ತೆ. ಹಿಂದೆ ಮಹಾಭಾರತದಲ್ಲಿ ಆ ದುಶ್ಯಾಸನ ದ್ರೌಪದಿಯ ಸೀರೆಯನ್ನು ಸೆಳೆಯುತ್ತಿರುವಾಗ ಅವರನ್ನ ಶ್ರೀಕೃಷ್ಣ ಪರಮಾತ್ಮ ಬಂದು ಅವಳ ಮಾನವನ ಕಾಪಾಡಿದಂತೆ ಇಂದು ನನ್ನನ್ನು ಕಾಪಾಡಲು ಆ ನನ್ನ ದೇವರು ಯಾರನ್ನಾದ್ರೂ ಒಬ್ಬ ಶೂರನನ್ನು ಕಳಿಸುತ್ತಾನೆ. ಈ ಕಲಿಯುಗದ ಕಲಿಕಾಲದ ಶ್ರೀಮಂತ ಯುಗದಲ್ಲಿ ಹಾಲಿನ ದೇವರು ಹಾಗಾದರೆ ಬಂದು ನಿನ್ನನ್ನು ಕಾಪಾಡಲಿ. ಆ ನಿನ್ನ ಕವಿ ದೇವರು ನಾನು ನೋಡಿ ಬರ್ತೇನೆ. ನಿಮ್ಮಂತ ಕೋಪಿದ ಕುಣಿಗಳ ಮದ ಇಳಿಸಿ ರಕ್ತ ಕುಡಿಯುವುದಕ್ಕೆ ಯಾವನ್ನಾದ್ರೂ ಒಬ್ಬ ಶೂರನನ್ನು ಕಳಿಸುತ್ತಾನೆ. ಜಗ ಮೆಚ್ಚಿದ ಮಗನಾಗಿ ದಿಲ್ಲಿ ಉಕ್ಕ ಪುಂಡ ಹುಲಿಯಾಗಿ ನಿನ್ನ ಮುಂದೆ ಈ ಭಯಂಕರವಾದ ಹಬ್ಬನಿರುವಾಗ ಬಂದು ನಿನ್ನನ್ನು ಕಾಪಾಡಲಿ. ಅವನನ್ನು ಗಂಡಸ್ತನ ತಾಕತ್ತಿದ್ದರೆ ಬಂದು ಉಳಿಸಿಕೊಳ್ಳಲಿ. ನಿನ್ನ ಸೀಲೆಯನ್ನು ನಡೆಯಿತು, ನಿನ್ನ ಸೀಲೆ ಗಾತೆ. ಮೊದಲ ಕೈ ಇಡ ಭಾರತ ನಾರಿ ಅವನ ಕೈಯನ್ನು. ನನ್ನ ವಿಷಯದಲ್ಲಿ ಅಡ್ಡ ಬಂದ